ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದೀಪಿಕಾ ಹಿತೇಶ್. ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಂದ್ರೆ ಬರೀ ಮದರ್ಗೆ ಅಲ್ಲ, ಈವನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಫಾದರ್ಗೂ ಬರುತ್ತೆ. ಫಸ್ಟ್ ಟೈಮ್ ಮದರ್ಸ್ ಅಥವಾ ಫಸ್ಟ್ ಟೈಮ್ ಫಾದರ್ಸ್, ಇನ್ನೂ ಹೇಳ್ಬೇಕಂತಂದ್ರೆ ತುಂಬಾ ಏಜ್ ಗ್ಯಾಪ್ ಇದ್ದು ಎರಡನೇ ಮಗು ಮಾಡ್ಕೊಂಡಿರೋರ್ಗು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಬಾಣ ಸನ್ನಿ ಅಂತ ಹೇಳೋರು ಹಳೆ ಕಾಲದಲ್ಲೆಲ್ಲ. ಡಿಪ್ರೆಷನ್ ಯಾಕೆ ಬರುತ್ತೆ ಅಂತಂದ್ರೆ ಅವ್ರಿಗೆ ಕಂಪ್ಲೀಟ್ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಮುಂಚೆ ಅವರು ತುಂಬಾ ಆಕ್ಟಿವ್ ಆಗಿದ್ದು ಸಡನ್ ಆಗಿ ಮಗು ಡೆಲಿವರಿ ಆದ್ಮೇಲೆ ಅವ್ರಿಗೆ ವೆಯ್ಟ್ ಬಗ್ಗೆ ಮತ್ತೆ ವೆಯ್ಟ್ ಲಾಸ್ ಆಗಬೇಕು ಅಂತ, ವೆಯ್ಟ್ ಲಾಸ್ ಆಗೋದು ಹೆಂಗೆ ಅಂತ ಯೋಚನೆ ಇರುತ್ತೆ. ಮತ್ತೆ ಫುಡ್ಡು, ಮಗು ಕಂಪ್ಲೀಟ್ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅದರಲ್ಲೂ ಮನೆಯಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ, ಒಬ್ಬರೇ ಮಗು ನೋಡ್ಕೋಬೇಕು. ಯಾಕೆಂದ್ರೆ ಮಕ್ಕಳು ಯೂಶಲಿ ಫಸ್ಟ್ 3 months ತುಂಬಾ ಅಳ್ತಿರ್ತವೆ, ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿರಲ್ಲ, ಇಲ್ಲ ರಾತ್ರಿ ಎಲ್ಲ ಎದ್ದಿರ್ತವೆ, ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತವೆ. ಪಾಪ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ರಾತ್ರಿ ಬೆಳಗ್ಗೆ 2 ಟೈಮು 2 ಡ್ಯೂಟಿ ಮಾಡ್ದಂಗಾಗಿ ನಿದ್ದೆ ಬಂದಿರಲ್ಲ, ಊಟ ಸರಿಗ್ ಆಗ್ತಿರಲ್ಲ, ಮತ್ತೆ ಯಾರಾದ್ರೂ ಮಾತಾಡ್ಸಿದ್ರೆ ಕಿರಿಕಿರಿ ಅಂತ ಅನ್ನಿಸ್ತಿರುತ್ತೆ ಅವ್ರಿಗೆ. ನನ್ನ ಲೈಫಲ್ಲಿ ನನಗೆ ಇದೇನಾ ಲೈಫು, ಇದ್ಬಿಟ್ಟು ನಂಗೆ ಏನು ಆಚೆ ಹೋಗಕ್ಕೆ ಆಗಲ್ವಲ್ಲ, ಐದರ್ ನಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ, ಇಲ್ಲ ಅಂತಂದ್ರೆ ಮಗುಗೆ ಏನಾದ್ರೂ ಹಾರ್ಮ್ ಮಾಡೋಣ ಅನ್ನೋ ಯೋಚನೆಗಳೆಲ್ಲ ಬರುತ್ತೆ. ಅವಾಗ ನೀವು ದಯವಿಟ್ಟು ಯಾವ್ದಾದ್ರು ಸಪೋರ್ಟ್ನ ಕೇಳಬೇಕು. ಮತ್ತೆ ಮನೆಯಲ್ಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಬೇಕು. ಮಗು ನೋಡ್ಕೊಳ್ಳೋಕೆ ತುಂಬಾ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಿರೋ ಟೈಮಲ್ಲಿ ತುಂಬಾ ಟೈಮು ಬ್ರೆಸ್ಟ್ ಫೀಡ್ ಮಾಡ್ತಾ ಬೇಕಾಗಿರುತ್ತೆ. ಮನೇಲಿ ಇನ್ನೊಂದು ಏನು ಹೇಳ್ತಿರ್ತಾರೆ ಅಂದ್ರೆ, ಮಗು ಸ್ವಲ್ಪ ಹತ್ರ ಸಾಕು, ಅದು ಹೊಟ್ಟೆ ನೋವು ಕಳ್ತಿರುತ್ತೋ ಏನೇ ಕಳ್ತಿದ್ರು ನೀನು, ಇಲ್ಲ ಮಗು ಅಳ್ತಾ ಇದೆ ಹಾಲು ಕುಡಿಸ್ಬೇಕು, ಇಲ್ಲ ನಿನಗೆ ಹಾಲು ಸಾಕಾಗ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದನ್ನೆಲ್ಲ ನಂಬೇಡಿ. ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ನೀವು ಫಸ್ಟ್ ಟೈಮ್ ಮದರ್ಸ್ ಆದ್ರೆ, ಯಾಕೆಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸೇ ಇರಲ್ಲ. ತಲೆ ಕೆಡ್ಸ್ಕೊಬೇಡಿ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಊಟ ಮಾಡಿ. ಒಂದು 4 weeks ನಿಮಗೆ ನಿಮ್ಮ ಡೆಲಿವರಿ ಆದ್ಮೇಲೆ 4 weeks ಆದ್ಮೇಲೆ ಯು ಆರ್ ಕಂಪ್ಲೀಟ್ಲಿ ಗುಡ್ ಟು ವರ್ಕ್ಔಟ್. ಇನ್ಫ್ಯಾಕ್ಟ್ ನಾನು ಆಲ್ಮೋಸ್ಟ್ ವಿತಿನ್ 3 months ಅಲ್ಲಿ ಐ ಸ್ಟಾರ್ಟೆಡ್ ಗೋಯಿಂಗ್ ಬ್ಯಾಕ್ ಟು ವಾಕ್. ನಾರ್ಮಲ್ ವಾಕ್ ಇಂದ ಸ್ಟಾರ್ಟ್ ಮಾಡಿದೆ, ಜೊತೆಗೆ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಮೈ ಫ್ರೆಂಡ್ಸ್. ತುಂಬಾ ಈ ಆಲ್ರೆಡಿ ಮಗು ಆಗಿರೋರು ಹೇಗೆ ಅವರು ಓವರ್ಕಮ್ ಮಾಡ್ತಾ ಇದ್ರು, ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಹೆಂಗ್ ಓವರ್ಕಮ್ ಮಾಡಿದ್ರು ಅಂತ ನಾನು ಮಾತಾಡ್ತಿದ್ದೆ. ಜೊತೆಗೆ ನೀವು ನ್ಯೂಟ್ರಿಷಿಯಸ್ ಫುಡ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಂದ್ರೆ, ಸಿನ್ಸ್ ನೀವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನೀವು ನ್ಯೂಟ್ರಿಷಿಯಸ್ ಫುಡ್ ತಗೊಂಡ್ರೆ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ. ಒಳ್ಳೆ ಅಭ್ಯಂಗ ಸ್ನಾನ ಅಂತ ಮಾಡಿಸ್ತಾರೆ ಯೂಶಲಿ ಬಾಣಂತಿ ಅಂತ ಅಂದ್ಮೇಲೆ ಎಣ್ಣೆ ನೀರು ಸ್ನಾನ ಎಲ್ಲ ಮಾಡಿಸ್ತಿರ್ತಾರೆ. ನೀವು ಅದೊಂದು ರೊಟೀನ್ನ ಎಲ್ಲ ಸೆಟ್ ಮಾಡ್ಕೊಂಡು ಮಾಡಿದ್ರೆ 100% ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇಂದ ಆಚೆ ಬರ್ತೀರಾ. ಬಟ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ಗೆ ನೀವು ಆಚೆ ಹೋಗ್ಲೇಬೇಕು. ಮನೆಯಲ್ಲೇ ಕೂತಿದ್ರೆ ಖಂಡಿತ ನಿಮಗೆ ಇನ್ನೂ ಜಾಸ್ತಿ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಅದು ಮಗು ಮೇಲೆಲ್ಲ ಪರಿಣಾಮ ಬೀಳಕ್ ಸ್ಟಾರ್ಟ್ ಆಗುತ್ತೆ. ನೀವು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಈ ತರ ಎಲ್ಲ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ಗೆ ಹೋಗ್ಬಾರ್ದು. ಅಂಡ್ ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ಗೆ ಹೋಗೋದು ಅದೊಂದು ದೊಡ್ಡ ಕಾಯಿಲೆ, ನೀನು ಅದಕ್ಕೆ ಮೆಡಿಸನ್ ತಗೋಬೇಕು, ನೀನಿಲ್ಲ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು, ಅದೆಲ್ಲ ಆಲ್ ಬುಲ್ಶಿಟ್. ಅದೆಲ್ಲ ನಂಬೇಡಿ. ಸ್ವಲ್ಪ ಟೈಮ್ ಕೊಡಿ. ವಿತಿನ್ 2 to 4 weeks ಅಲ್ಲಿ ನೀವು ರಿಕವರ್ ಆಗ್ತೀರಾ. ನೀವು ಡಯೆಟ್ಟು ಮತ್ತೆ ನೀವು ವರ್ಕೌಟ್ಸು ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದು, ಆಚೆ ನೀವು ಯಾವ್ದಾದ್ರು ಕಮ್ಯುನಿಟಿ ಬೇಸ್ಡ್ ಅಂತವ್ರು ಅಥವಾ ಒಳ್ಳೆ ಗ್ರೂಪ್ ಇರೋಂಥದ್ದು, ಮದರ್ಸ್ ಇರೋಂಥ ಗ್ರೂಪ್ ಇರೋಂಥ ಕಡೆ ನೀವು ಆ್ಯಡ್ ಆದರೆ 100% ನಿಮ್ಗೆ ಈ ಡಿಪ್ರೆಷನ್ ಇಂದ ಆಚೆ ಬರ್ತೀರಾ. ಇದೇ ಥರ ಇನ್ಫಾರ್ಮೇಷನ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ. ಥ್ಯಾಂಕ್ ಯು.